ಸರ್ ಈಗ ನೀವು ಬಂದು ಎಷ್ಟು ತಿಂಗಳಾಯಿತು? 2 ತಿಂಗಳಾಯ್ತಲ್ವಾ? ವಯಸ್ಸು ಎಷ್ಟಿಗೆ ನಿಮಗೆ? 51. ನೀವು ಮುಂಚೆ ಲೈಂಗಿಕ ವೀಕ್ನೆಸ್ ಅಂತ ತೋರ್ಸಕ್ ಮಾಡಿದ್ರಿ, ಕರೆಕ್ಟ್ ಅಲ್ವಾ? ಲಿಂಗ ಗಡಸೆ ಆಗ್ತಿರ್ಲಿಲ್ಲ. ನೀವು ಗಂಡ ಹೆಂಡತಿ 1 ವರ್ಷದಿಂದ ಸೇರೇ ಇರಲಿಲ್ಲ. 1 ವರ್ಷನ 2 ವರ್ಷನ? 1 ವರ್ಷದಿಂದ ನೀವು ಸೇರಕ್ಕೆ ಆಗ್ತಿರ್ಲಿಲ್ಲ, ಲಿಂಗ ಗಡಸೆ ಆಗ್ತಾ ಇರಲಿಲ್ಲ, ಸಂಭೋಗ ನಡೆಸಲಿಕ್ಕೂ ಆಗ್ತಾ ಇರಲಿಲ್ಲ, ಕರೆಕ್ಟ್ ಅದಿಲ್ರಿ? ಈಗ ನಮ್ಮ ಮೆಡಿಸಿನ್ಸ್ ತಗೊಂಡ ಮೇಲೆ ನೀವೀಗ ಸಂಭೋಗ ನಡೆಸ್ತಾ ಇದ್ದೀರಿ, ಗಂಡ ಹೆಂಡತಿ ಸೇರ್ತಾ ಇದ್ದೀರಿ, ಹೌದಿಲ್ರಿ? 1 ವರ್ಷದಿಂದ ಸೇರಿರ್ಲಿಲ್ಲ ಅಂಥದ್ದು ಈಗ ನಮ್ಮ ಚಿಕಿತ್ಸೆ ತಗೊಂಡ ಮೇಲೆ ನೀವು ಸೇರ್ತಾ ಇದ್ದೀರಿ, ಕರೆಕ್ಟಾ? ಈಗ ವಾರದಲ್ಲಿ ಎಷ್ಟು ಸರಿ ಸೇರ್ತೀರಿ ಗಂಡ ಹೆಂಡತಿ? ತಿಂಗಳಲ್ಲಿ 3 ಸರಿ ಸೇರ್ತಾ ಇದ್ದೀರಿ. ಮುಂಚೆ ವರ್ಷದಿಂದನೂ ಸೇರಕ್ಕೆ ಆಗಿರ್ಲಿಲ್ಲ, ಎಷ್ಟು ಪ್ರಯತ್ನ ಪಟ್ರು, ಕರೆಕ್ಟಾ? ಪರವಾಗಿಲ್ಲ. ಓಕೆ, ಡ್ಯೂಟಿ ಮೇಲೆ ಇರ್ತೀರಿ, ಹಂಗಾಗಿ ನೀವು ಜೊತೆಗಿರಕ್ ಆಗಂಗಿಲ್ಲ, ಕರೆಕ್ಟಾ? ಆಮೇಲೆ ಗ್ಯಾಸ್ಟ್ರಿಕ್ಕು ಇತ್ತು, ಹೊಟ್ಟೆ ಉಬ್ರ ಆಗೋದು, ಗಾಬರಿ ಆಗೋದು, ಟೆನ್ಷನ್ ಆಗೋದು, ಅದೇಂಗಿರಿ ಈಗ? ಅದು ಕೂಡ ಕಡಿಮೆ ಇದೆ. ಲೈಂಗಿಕ ಸ್ಟ್ರೆಂತ್ ಅಂತೂ ಇಂಪ್ರೂವ್ಮೆಂಟ್ ಆಗಿದೆ, ಖುಷಿ ಇದೆಯಾ ಟ್ರೀಟ್ಮೆಂಟ್ ಇಂದ? ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟು ಯಾವುದು ಇಲ್ಲ. 3 ನಿಮಿಷ 2ರಿಂದ 3 ನಿಮಿಷದವರೆಗೂ ಸೇರ್ತಾ ಇದ್ದೀರಿ. ಮುಂಚೆ 1 ವರ್ಷದಿಂದ ಸೇರೇ ಇರಲಿಲ್ಲ, ಸೇರಕ್ಕೆ ಆಗ್ತಾ ಇರಲಿಲ್ಲ. ಇದು ಇಂಪ್ರೂವ್ಮೆಂಟೇ. ನಾನು ಹೇಳ್ದಂಗೆ ಕರೆಕ್ಟಾಗಿ ಪಥ್ಯಗಳು ಮೇಂಟೈನ್ ಮಾಡ್ಕೊಂತ ಹೋಗ್ರಿ, ಇಂಪ್ರೂವ್ ಆಗ್ತದೆ. ಓಕೆ, ಚಾ ಕುಡಿಬೇಡ್ರಿ ಅಂತ ಹೇಳಿದ್ದೆ, ಚಾ ಕುಡ್ದಿದ್ದೀರಿ, ಕಂಟ್ರೋಲ್ ಮಾಡ್ರಿ. ಓಕೆ, ನಾನು ಹೇಳಿದ ಪಥ್ಯಗಳನ್ನ ಮೇಂಟೈನ್ ಮಾಡ್ರಿ. ಸ್ವಲ್ಪ ಪಥ್ಯನೂ ಮಾಡಿಬಿಟ್ರೆ ಚೆನ್ನಾಗೆ, ಇನ್ನೂ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಡ್ರೈ ಫ್ರೂಟ್ಸ್ ತಿನ್ರಿ, ನಾನು ಹೇಳ್ದಂಗೆಲ್ಲ ಹಣ್ಣುಗಳು ಚೆನ್ನಾಗಿ ತಿನ್ರಿ, ಇಷ್ಟೇ ಮಾಡ್ಕೊಂಡು ತಗೋರಿ. ಓಕೆ, ಸ್ವಲ್ಪ ಜಾಸ್ತಿ ಆಗ್ತದೆ, ತಲೆ ಕೆಡಿಸ್ಬೇಡ್ರಿ. ಓಕೆ.